ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಇದೇನು ಕದನ ನಿಲ್ಲೋಂಗೆ ಕಾಣೋದಿಲ್ಲ. ಕಾಂಗ್ರೆಸ್ ಒಳಗಿನ ಕದನ ದಕ್ಷಿಣ ದಾವಣಗೆರೆಯಿಂದ ಆರಂಭ ಆದಂಥ ನಡಕೆನೂ ಶಾಂತ ಆಗಿತ್ತು. ಮುಖ್ಯಮಂತ್ರಿ ಕದನ ನಡೆದಿತ್ತು. ಹಾಗೆ ಒಬ್ರಿಗೊಬ್ರು ಸಹಕಾರ ಮಾಡೋಣಪ್ಪ ಅನ್ನುವಂಗೆ. ಡಿ ಕೆ ಶಿ ಅವರು ಮೂಲತಃ ನಿಮಗೂ ನಮಗೂ ಗೊತ್ತಿದ್ದಂಗೆ ಈ ಒಂದು ಹೈಕಮಾಂಡ್ಗೆ ಅತ್ಯಂತ ಪ್ರಿಯ ವ್ಯಕ್ತಿ. ಆರ್ಥಿಕವಾಗಿ ಸಹಾಯ ಮಾಡೋದಾಗಿರ್ಬೋದು, ಮತ್ತು ಒರಿಜಿನಲ್ ಕಾಂಗ್ರೆಸ್ಸಿಗರಾಗಿರ್ಬೋದು, ಎಲ್ಲ ದೃಷ್ಟಿಯಿಂದ. ಆದರೆ ಇಲ್ಲಿ ಮುಖ್ಯಮಂತ್ರಿ ಕೂತಂಥ ದೊಡ್ಡ ಬಂಡೆಗಲ್ಲಾದವ್ರು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವ್ರ ವರ್ಚಸ್ಸಿನಿಂದಾಗೆ ನಮ್ಮ ಡಿ ಕೆ ಶಿ ಅವ್ರಿಗೆ ಏನೂ ಮಾಡಲಿಕ್ಕೆ ಆಗಂಥ ಪರಿಸ್ಥಿತಿ ಆಯ್ತಪ್ಪ. 2022 ಹೋಗಲಿ ಗಾಡಿ ಅನ್ನೋದ್ರೊಳಗೆ ದಕ್ಷಿಣ ದಾವಣಗೆರೆ ಒಂದು ಬುದ್ಧ ಎದ್ದು ಬಿಡಿದ ಮೇಲೆ ಅಲ್ಲಿ ಒಂದಿಷ್ಟೇನೋ ಗಡಿಬಿಡಿ ಮಾಡಿ ನಿರ್ಧಾರ ತೊಗೊಂಡ್ಬಿಟ್ರು. ಮುಸ್ಲಿಂ ನಾಯಕರನ್ನು ಜಬ್ಬಾರ್ ಮತ್ತು ಇನ್ನೊಬ್ಬ ಅಹಮದ್ ಅವರನ್ನು ಸಸ್ಪೆಂಡ್ ಮಾಡಿ ಹೊಸ ಸಮಸ್ಯೆನ ಉದ್ಭವ ಮಾಡಿದರು. ಅಂದರೆ ಅವ್ರಿಗೂ ಅನಿಸೋದನ್ನು ಮಾಡಿ ತಪ್ಪು ಅಂತೇಳಿ. ಯಾಕಂದ್ರೆ ಮೇ 4ರವರೆಗೆ ವೇಟ್ ಮಾಡಬೇಕಾಗಿತ್ತು. ಅದನ್ನು ಹೇಳಿದಂತಹ ಸಿದ್ದರಾಮಯ್ಯರ ಬಣದವರು ಅದನ್ನು ಒಂದಿಷ್ಟೇನೋ ಅವರ ವಜಾ ಮಾಡಿದ್ದು ಕ್ಯಾನ್ಸಲ್ ಮಾಡಿರಿ, ಮತ್ತೇನೋ ಮಾಡಿದ್ದು ಒತ್ತಡ ತಂದರು. ಹೈಕಮಾಂಡ್ಗೆ ತಿಳಿಸಿದರು. ಇಷ್ಟರೊಳಗೆ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಆಗೋಗ್ಬಿಟ್ಟು ಏನಪ್ಪ ಅಂದ್ರೆ ಎಟ್ ಎನಿ ಕಾಸ್ಟ್ ಈ ಸಂದರ್ಭದಲ್ಲಿ ಈ ಒಂದು ಸಂಪುಟ ವಿಸ್ತರಣೆ ಮಾಡಿಕೊಳ್ಳೋದು, ಜೊತೆಗೆ ಅಧ್ಯಕ್ಷ ಸ್ಥಾನವನ್ನು ಬದಲು ಮಾಡೋದು. ಅಂದರೆ ಡಿ ಕೆ ಅವರ ಶಕ್ತಿಯನ್ನು ಕಡಿಮೆ ಮಾಡೋದು. ಡಿ ಕೆ ಅವರ ಶಕ್ತಿ ಇರೋದು ಅಧ್ಯಕ್ಷ ಸ್ಥಾನದಲ್ಲಿ. ಅದನ್ನು ಸತೀಶ್ ಜಾರಕಿಹೊಳಿಗೆ ವಹಿಸ್ಕೊಡುವಂಥ ಪ್ರಯತ್ನ ನಡೆದು ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದು ರೊಚ್ಚಿಗೆದ್ದು ಅಲ್ಲ ಈ ಅವಕಾಶ ಬಿಟ್ಟರೆ ಮತ್ತೆ ಹೋಗ್ತದಪ್ಪ ಅನ್ನೋದಂತೇಳಿ ಮತ್ತು CM ಕುರ್ಚಿಗಾಗಿನ ಅಪ್ಲೈ ಮಾಡುವಂಥ ಮನಸ್ಥಿತಿಗೆ ಡಿ ಕೆ ಶಿ ಅವರು ಬಂದ. ಈಗ ದೆಹಲಿಗೆ ಹೋಗಿದ್ದಾರೆ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೆ ವರ್ಚಸ್ಸನ್ನು ಹಾಕಿ ನೋಡ್ಬೇಕಂಗೆ ಮಾಡ್ತಾ ಇದ್ದಾರೆ ಇವರು. ನಿಮ್ಮ ಮಾತಿನ ಬೆಲೆ ಕೊಟ್ಟಿದ್ದೀವಿ, ಸಿದ್ದರಾಮಯ್ಯ 2022 ಇರಲಿ, ನಂತರ ನಮಗೆ ಮಾಡಿರಿ ಅಂತಾರೆ. ಎಲ್ಲಿವರೆಗೆ CM ಸ್ಥಾನವನ್ನು ಬಿಟ್ಟು ಕೊಡೋದಿಲ್ಲವೋ ಡಿ ಕೆ ಶಿ ಅವರಿಗೆ ಅಲ್ಲಿಯವರೆಗೆ ಅಧ್ಯಕ್ಷ ಸ್ಥಾನವನ್ನು ಬಿಡಲಾರೆ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರೆ. ಯಾಕಂದರೆ ಅಧ್ಯಕ್ಷ ಸ್ಥಾನ ಬಿಟ್ಟರೆ ಕೆಟ್ಟೆ. ಯಾಕಂದರೆ 2022 ಯಾರು ಅಧ್ಯಕ್ಷ ಇರ್ತಾರೆ ಅವರ ಮುಂದಿನ CM. ಅದಕ್ಕಾಗಿನ ಸತೀಶ್ ಅವರು ಸಹಿತ ಈ ಸಲ ಅದನ್ನು ಮೊದಲ ಅಧ್ಯಕ್ಷ ಸ್ಥಾನಕ್ಕೆ ಕಸ್ಕೊಳ್ಬೇಕು ಅನ್ನುವಂಥ ಪ್ಲ್ಯಾನ್ ನಡೀತಾ ಇದೆ. ಆದರೆ ಅವ್ರ ಪ್ಲ್ಯಾನಿಗೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋದು ಹೇಳೋದು ಭಾಳ ಕಷ್ಟ. ಯಾಕಂದ್ರೆ ಗೊತ್ತದ ಡಿ ಕೆ ಶಿ ಅವ್ರಿಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಟ್ಟರೆ ನಂದು ಮುಗಿದು ಹೋಯ್ತಪ್ಪ ಅಂತೇಳಿ. ಸಂಖ್ಯಾಬಲ ಅಂತ ಇಲ್ಲ. ಸಿದ್ದರಾಮಯ್ಯ ಜೊತೆಗೆ ಸಂಖ್ಯಾಬಲ ಅದ, ಹಿರಿಯ ನಾಯಕರಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರು ಕರ್ನಾಟಕದ ಅತ್ಯಂತ ಅನಭಿಷಿಕ್ತ ದೊರೆ ಆದಂಗೆ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಜನರ ಜೊತೆಗೂ ಸಂಪರ್ಕ ಇದ್ದ ಆಯ್ತು, ಅಧಿಕಾರಿಗಳ ಜೊತೆಗೂ ಆಯ್ತು, ಮತ್ತೊಂದು ಆಯಿತು. ಎಲ್ಲ ದೃಷ್ಟಿಗಳು ಸಿದ್ದರಾಮಯ್ಯನವರು ಇವತ್ತು ಅತ್ಯಂತ ಪ್ರಬಲ ನಾಯಕ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರನ್ನು ಬದಿಗೆ ಸರಿಸಿ ತಾಳು ಸೇಮ್ ಆಗೋದು ಈ ಕಷ್ಟ ಅಂತ ಸ್ಪಷ್ಟ ಆಗ್ಯದ ನಮ್ಮ ಡಿ ಕೆ ಶಿ ಅವರಿಗೆ. ಅದಕ್ಕೆ ಡಿ ಕೆ ಶಿ ಅವರು ಇನ್ನೇನು ಮಾಡೋದಪ್ಪ, ಈಗಂತೂ ಒಂದು ಜಾನ ನಡೆಯಲ್ಲ. ಸಿದ್ದರಾಮಯ್ಯನವರು ಮೌನಾಗಿದ್ದಾರೆ, ಮಾತಾಡ್ತಾ ಇಲ್ಲ. ಇದು ಜಾನ್ತನ. ತಮ್ಮ ಬೆಂಬಲಿಗರನ್ನು ಮುಂದೆ ಬಿಡ್ತಾ ಇದ್ದಾರೆ. ಇವರಪ್ಪ ಅಹಿಂದ ನಾಯಕರು ಸತೀಶ್ ಅವರನ್ನು ಮತ್ತು ಇನ್ನುಳಿದವರನ್ನು ಮುಂದೆ ಬಿಡ್ತಾ ಇದ್ದಾರೆ. ಅವ್ರ ಮೂಲಕ ತಮ್ಮ ದಾಳವನ್ನು ಉರುಳಿಸ್ತಾ ಇದ್ದಾರೆ. H. ಮಾದೇವಪ್ಪನವರು ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಅವ್ರ ಮೂಲಕ. ಈಗ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾ ಇದ್ದಾವೆ. ಅದು ಸಹ ಸಾಕಷ್ಟು ಗುಪ್ತ ಮೀಟಿಂಗ್ ಆದ ತಕ್ಷಣ ಸಹ ಅಲರ್ಟ್ ಆಗಿದ್ದಾರೆ ಡಿ ಕೆ ಶಿ ಅವರು. ಏನಿದ್ರೆ ಹಿಂಗೆ ಬಿಟ್ಟರೆ ನನ್ನ ಮುಂದಿನ CM ಕನಸಿಗಿದು ಧಕ್ಕೆ ಆಗ್ತದೆ ಕಾರಣಕ್ಕಾಗಿ ಅವರು ತಮ್ಮ ಹಿಂಬಾಲಕರನ್ನು ತಮ್ಮ ಜೊತೆಗಾರರನ್ನು ತೆಗೆದುಕೊಂಡು ದೆಹಲಿಗೆ ಹೋಗಿ ಅಲ್ಲಿ ದೆಹಲಿಯಲ್ಲಿ CM ಬದಲಾಯಿಸ್ರಿ ಅನ್ನುವಂಥ ಪ್ರೆಷರ್ ಮಾಡುವ ಎಲ್ಲ ಅವಕಾಶಗಳು ಹೆಚ್ಚಾಗಿಬಿಟ್ಟಿದ್ದವು. ಹೀಗೆ ಮತ್ತೊಮ್ಮೆ ಏನಾಗಿಬಿಟ್ಟಿದಪ್ಪ ಅಂದ್ರೆ CM ಚೇರದ ಕುರ್ಚಿಯ ಬಡದಾಟ ಹೆಚ್ಚಾಯಿತು. ಶುರು ಆಗಿಬಿಟ್ಟಂಗೆ ಆಗ್ಯದ. ಅವ್ರೇನು ಹೇಳ್ಬೋದು ಮೇಲ್ಪದಿನಲ್ಲಿ, ಅದು ಒಳಪದಿನಲ್ಲಿ ಹೀಗದ. ಹೀಗಾಗಿ ಅಧ್ಯಕ್ಷ ಸ್ಥಾನ ಸೇಫ್ ಅದ ನಮ್ಮದು. ನಾವು ತಿರುಗಿಡಿಸೋದು ಬೇಡ ಅಂತೇನೋ ಮೌನ ಆಗಿದ್ದರು.
ನಮ್ಮ ಈ ಡಿ ಕೆ ಶಿ ಅವರು. ಆದರೆ ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಆಪತ್ತು ಬರಲಿಕ್ಕತ್ತದಪ್ಪ, ಸಂಘಟನೆ ಆಗ್ಲಿಕ್ಕತ್ತದ. ಅಹಿಂದ ಸಂಘಟನೆ ಜೋರು ಮಾಡ್ತಾ ಇದ್ದಾರೆ ಸತೀಶ್ ಅವರು. ಇಡೀ ನಾಡಿನ ತುಂಬ ಎಲ್ಲ ಕಡೆ ಹೋಗುವಂಥದ್ದು. ಮೊನ್ನೆ ಬಾಗಲಕೋಟೆ ಅಹಿಂದ ಸಂಘಟನೆ ಮಾಡೋರಿಗೆ ಇನ್ನು ನಾಳೆ ರಿಸಲ್ಟ್ ಬಂದು ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ ಯಶಸ್ವಿಲ್ಲ ಅಂತೇಳಿ. ಆದರೆ ಎಲ್ಲೆಲ್ಲೇ ಅಹಿಂದ ಸಂಘಟನೆಗಳಿದ್ದಾವೆ, ಎಲ್ಲೆಲ್ಲ ಅಹಿಂದ ಅಥವಾ ಬಿದ್ದ ಸಮುದಾಯ ಜನ ಇದ್ದಾರೆ, ಅವರಿಗೆಲ್ಲ ಭೇಟಿ ಆಗುವಂಥದ್ದು, ಸಂಘಟನೆಗಳನ್ನ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ತಮ್ಮ ಸಂಘಟನೆ ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಅದು ಸತ್ಯದ. ಅಹಿಂದ ಅಂದರೆ ಹಿಂದುಳಿದವರು, ಮುಂದೆ ಅದೇ ಕಾಲಕ್ಕೆ ದಲಿತರು, ಮುಂದೆ ಅದೇ ಕಾಲಕ್ಕೆ ನಮ್ಮ ಏನಪ್ಪ ಆದಿವಾಸಿಗಳು, ಜೊತೆಗೆ ಮುಸ್ಲಿಮ್ಸ್ ಒಂದಾದ್ರೆ ನಾವು ಗೆಲ್ತೀವಪ್ಪ, ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಫಿಕ್ಸ್ ಆಗಿದೆ ಇವತ್ತು. ಯಾಕಂದ್ರೆ ಲಿಂಗಾಯತ್ ಮತ್ತು ಒಕ್ಕಲಿಗರು ಇಬ್ಬರು ಕೂಡಿದ್ರು ಸಹಿತ ಗೆಲ್ಲೋದು ಕಷ್ಟ ಅನ್ನೋದು ಸ್ಪಷ್ಟ ಆಗಿದೆ. ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಇವತ್ತು ಸಿದ್ದರಾಮಯ್ಯ ಹುಟ್ಟಾಕಿಂತ ಅಹಿಂದ ಸಂಘಟನೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ನಾವು ಮುಂದಿನ 2 ವರ್ಷಗಳಲ್ಲಿ ರಾಜ್ಯದಲ್ಲಿ ಬೇಕಾದಾಗ್ಬೋದು. ಇವತ್ತೇನೋ ಫ್ರೀ ಅದಾರ ಡಿ ಕೆ ಶಿ ಅವರು ಹೈಕಮಾಂಡ್ಗೆ. ಆದರೆ ಹೈಕಮಾಂಡ್ ಯಾರನ್ನು ನೋಡೋದು? ಜನರ ಮೇಲೆ ಹಿಡಿತಿದ್ದಂತಹ ಜನನಾಯಕರನ್ನು ನೋಡೋದು. ಆ ಜನನಾಯಕರಾಗುವಂಥ ಕೆಲಸವನ್ನು ಸತೀಶ್ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಭಯ ಇವ್ರಿಗೆ ಕೂಡಿದೆ. ಹೀಗಾಗಿ ಅವರು ಇದನ್ನು ಇಲ್ಲಿ ಮುರಿಬೇಕಪ್ಪ, ಇದನ್ನು ತನ್ನ ಒಂದು ಸುಪರಿ ತೆಗೆದುಕೊಳ್ಬೇಕಂತ ಡಿ ಕೆ ಶಿ ಅವರು ಮತ್ತೊಮ್ಮೆ ಸಿ ಎಂ ಆಗುವ ದಾಳವನ್ನು ಉಳಿಸ್ತಾ ಇದ್ದಾರೆ. ಈ ದಾಳಕ್ಕೆ ಪ್ರತಿಯಾಗಿ ಇವರು ಪ್ರಯತ್ನಿಸಿದ್ದಾರೆ, ಇಲ್ಲಂತಲ್ಲ. ಅದರಲ್ಲೂ ಮುಖ್ಯವಾಗಿ ಪರಮೇಶ್ವರಪ್ಪನವರು, ಮುಂದೆ ಆಲ್ದಾರ ಸತೀಶ್ ಜಾರಕಿಹೊಳಿ ಅವರು, ಇನ್ನುಳಿದ ಅನೇಕ ನಾಯಕ ಮಹದೇವಪ್ಪನವರು, ಸಿದ್ದರಾಮಯ್ಯ ಬಣದವರೆಲ್ಲರೂ ಎದ್ದು ನಿಂತು ಬಿಟ್ಟಿದ್ದಾರೆ. ಇದನ್ನು ಯಾವುದೋ ಪ್ರಸಂಗದೊಳಗೆ ಡಿ ಕೆ ಶಿ ಅವರು ತಡೆ ಹಾಕ್ಬೇಕಂತೇಳಿ ಇದನ್ನು ತಿಳ್ಕೊಂಡಂಥ ಡಿ ಕೆ ಶಿ ಅವರು ಯಾವುದೇ ಪ್ರಸಂಗದಲ್ಲೇ ನಾಳಿದಂಥ ಸಿ ಎಂ ಪೋಸ್ಟಿಗೆ ಕಾಂಪಿಟೇಷನ್ ಮಾಡಬೇಕು ಅನ್ನುವಂಥ ಒಂದು ಬಲವಾದ ನಿರ್ಧಾರ ತೆಗೆದುಕೊಂಡು ದಿಲ್ಲಿಗೆ ಹೋಗಿದ್ದಾರೆ. ಆದರೆ ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಅದು ಅಷ್ಟು ಸುಲಭ ಅಲ್ಲ. ಆದರೆ ಇವ್ರನ್ನ ಈಗ ತಾತ್ಕಾಲಿಕವಾಗಿ ತಡಿಬೇಕಾಗಿದೆ. ಇವರು ಜೋರಾಗಿದೆ, ಮೀಟಿಂಗ್ಗಳು ಗುಪ್ತ ಮೀಟಿಂಗ್ಗಳಲ್ಲಿ ಜೋರು ನಡೆದಿದ್ದಾವೆ. ಅದನ್ನು ತಡಿಬೇಕಾಗಿತ್ತಪ್ಪ ಅಂತಂದ್ರೆ ಇರೋ ಏನಪ್ಪ, ಹೈಕಮಾಂಡಿಗೆ ಓದ್ಬಿಡೋದು ಈ ನ್ಯಾಯವನ್ನು. ಮತ್ತು ನಾನು ನೀವು ಹೇಳಿದ ಪ್ರಕಾರ ನಮ್ಮ ಮುಖ್ಯಮಂತ್ರಿ ಪದವಿ ಡಿಮಾಂಡ್ ಮಾಡ್ತಾ ಇಲ್ಲ. 2022ರವರೆಗೆ ಮುಂದೇನಾಗ್ತದೆ ನೋಡೋಣ ಅಂತ ಹೇಳಿದ್ರಿ. ಮತ್ತು ನಾವು ನಿಮ್ಗೆ ಒಪ್ಪಿಗೆ ಕೊಟ್ಟಿವಿ. ಈಗ ನೋಡ್ರಲ್ಲಿ ಹೆಂಗೆ ನಡೆದದ ಅನ್ನೋಂಥದ್ದು ಹೇಳೋ ಸಲುವಾಗಿನ ಈಗ ಡಿ ಕೆ ಶಿ ಅವರು ದೆಹಲಿಗೆ ಹೋಗಿದ್ದಾರೆ. ಇದನ್ನು ಹೆಂಗಾದ್ರು ಮಾಡಿ ತಡೆಸುವಾಗ ಈಗ ಸಂಪುಟ ವಿಸ್ತರಣೆ ಮತ್ತು ಇನ್ನುಳಿದ ವಿಷಯಗಳನ್ನು ತೆಗೆದುಕೊಂಡ ನಮ್ಮ ಈ ವಿರೋಧಿ ಬಣದ ನಾಯಕರು ಇವರು ಆದಷ್ಟು ಡಿ ಕೆ ಸಿಗೆ ಮುಗುದಾನ ಹಾಕುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವೆಲ್ಲ ತಿಕ್ಕಾಡದಿಂದಾಗಿ ಸಹಜವಾಗಿ ಇನ್ನೊಂದಲ್ಲ, ಒಂದು ಕಪ್ಪು ಮಸಿ ಒಂದು ಹನಿ ಇಡೀ ಬಿಳಿ ಕಾಗದವನ್ನು ಕಪ್ಪು ಮಾಡಿದಂತ ಹಂಗೆ ಇಲ್ಲಿವರೆಗೆ ಏನೇನೋ ಸಾಧನೆ ಮಾಡಿದೆ ಇಲ್ಲಂತಲ್ಲ. ಪೂರ್ಣ ಪ್ರಮಾಣದಲ್ಲೇ ಒಂದಿಷ್ಟು ಸಹಕಾರ ಜನಸಾಮಾನ್ಯರಿಗೆ ಆಗಿದೆ ಈ ನಮ್ಮ ಸಿದ್ದರಾಮಯ್ಯ ಸರ್ಕಾರದಿಂದ. ಅದಕ್ಕಾಗಿ ಈ ಜನರ ಒಂದು ಏನಪ್ಪ ಅಂದ್ರೆ ಪ್ರೀತಿ ವಿಶ್ವಾಸ ಗಳಿಸುವಲ್ಲೇನ ಮುಂದುವರಿಯುವಾಗ ಸಿದ್ದರಾಮಯ್ಯರು ವಾರಸ ಯಾರಪ್ಪ ಅಂದ್ರೆ ಈಗಾಗಲೇ ಹೆಚ್ಚಿಂದ್ರೆ ಹೇಳಿದರು ಸತೀಶ್ ಅವರು ಅಂತೇಳಿ. ಅದನ್ನು ಇಲ್ಲಿ ಮತ್ತೊಂದು ಪ್ರೂವ್ ಮಾಡಿ ಡಿ ಕೆ ಶಿ ವರ್ಸಸ್ ಸತೀಶ್ ಮುಂದಿನ 2022ರಲ್ಲಿ ಯಾರಿಗೆ ಜನಬೆಂಬಲ ಆಗ್ತದೆ ಅವ್ರಿಗೆ ಅನ್ನುವಂಗೆ ಇವೆಲ್ಲ ನಡೀತಾ ಇದ್ದಾವೆ. ಇದಕ್ಕಾಗಿ ಹೊಸ ಸಂಘಟನೆ ಮಾಡಬೇಕಾಗಿದೆ. ಇವರು ಮೌನ ಮುರಿದು ಮಾತಾಡಬೇಕಾಗಿದೆ ಸಿದ್ದರಾಮಯ್ಯನವರು. ಇದನ್ನ ಬಯಸ್ತಾ ಇದ್ದಾರೆ ಎಲ್ಲರೂ. ನೀವು ಮೌನ ಮುರಿರಿ, ಮಾತಾಡ್ರಿ. ನೀವು ಮೌನ ಮುರಿಲಿ ಅಂದ್ರೆ ನಮ್ಮ ಎದುರಾಳಿಗಳು ನಮಗೆ ಬುಲ್ಡೋಜರ್ ಹಚ್ಚೆ ಸರಿಸಿಬಿಡ್ತಾರೆ ಬದಿಗೆ. ಈಗಾಗಲೇ ಕೆಲಸ ನಡೆದ ಜೋರ್ದಾರಾಗಿ ಅಂಥೇಳಿ ಇಲ್ಲೇ ಈ ಏನಪ್ಪ ಅಂತಂದ್ರೆ ಇವ್ರ ಪರ ಇದ್ದಂಥ ಸಂಘಟನೆಗಳು ಕೆಲಸ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾವೆ. ಅದಕ್ಕೆ ಡಿ ಕೆ ಶಿ ಅವರು ಇವತ್ತು ಅಲರ್ಟಾಗಿ ಇದನ್ನು ಯಾವುದೋ ಪ್ರಸಂಗ ತಡಿಬೇಕು, ಇಲ್ಲ ನಾಳೆ ಇದು ನಮಗೆ ಆಪತ್ತ, ನಮ್ಮ ಕೃಷಿಗೆ ಆಪತ್ತ ಅನ್ನೋದು ಮನಗಂಡಿರುವಂಥ ಡಿ ಕೆ ಶಿ ಅವರು ದಿಲ್ಲಿಗೆ ಹೋಗಿ ಇವ್ರನ್ನ ಯಾವುದೋ ಪರಿಸ್ಥಿತಿ ಮುಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ಸಾಧ್ಯ ಅನ್ನೋದು ಈಗಿನ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಅಷ್ಟು ಅಂದ್ಕೊಂಡಷ್ಟು ಸುಲಭಿಲ್ಲ. ಇಲ್ಲೇ ಪಾರ್ಟಿಯ ಪಕ್ಷದ ಹಿರಿಯ ನಾಯಕರ ಜೊತೆ ಕೂಡ್ಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಒಂದಿಷ್ಟು ಬಲಿಷ್ಠ ಕಾಣ್ತಾ ಇದ್ದಾರೆ. ಆದ್ರೆ ಈಗ ಮುಂದಿರೋದು ಏನಪ್ಪ ಚಿಂತೆ ಅಂದ್ರೆ ತಮಗೆ ಬೇಕಾದಂಥವ್ರನ್ನ ಹಾಕಿಕೊಳ್ಳುವಂಥ ಒಂದು ಸಂಪುಟ ವಿಸ್ತರಣೆ ಅದು ಯಾವಾಗ ಆಗ್ಬೋದು. ಮತ್ತು ನಮ್ಮ ಇವರಿಗೆ ಸಿದ್ದರಾಮಯ್ಯನವರಿಗೆ ಹೇಗಾದರೂ ಮಾಡಿ ತಮ್ಮ ಒಂದು ಶಕ್ತಿನ ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ ಈ ಒಂದು ಏನಪ್ಪ ಅಂತಂದ್ರೆ ಮೇಲ್ಮೇಲೆ ಈ ವಿವಾದವನ್ನು ಹುಟ್ಟಾಕುವಂಥ ಕೆಲಸ ಮಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಈ ಸಿ ಎಂ ಪೋಸ್ಟದ ಕದನ ಮತ್ತೆ ಶುರು ಆಯ್ತಪ್ಪ ಅಂತಂದ್ರೆ ಡಿ ಕೆ ಶಿ ಅವರು
ಇವನ್ನೆಲ್ಲ ಕಂಟ್ರೋಲ್ ಮಾಡೋ ಸಲುವಾಗಿ ಮಾಡ್ತಾ ಇರುವಂಥ ಪ್ರಯತ್ನ ಅಂತ ಇದು ಯಶಸ್ವಿ ಆದೀತ. ಯಾಕಂದರೆ ಸತೀಶ್ ಮತ್ತು ಪರಮೇಶ್ವರ್ ಅವರು ಎಲ್ಲರೂ ಈ ಸಿದ್ದರಾಮಯ್ಯ ಬೆಂಬಲಿಗರು ಒಂದಾಗಿ ಗುಪ್ತ ಮೀಟಿಂಗ್ ಮಾಡಿ ನಿಮ್ಮ ಸಲ್ಲಿಸ್ಬೇಕಂತ ವಿಚಾರ ಮಾಡ್ತಾ ಇದ್ದಾರೆ. ಏನಾಗ್ಬೋದು ಇನ್ನು ಡಿ ಕೆ ಶಿ ಅವರು ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಮುಂದಿನ ಡೆವಲಪ್ಮೆಂಟ್ ಆಗ್ಬೋದು, ನೋಡಿ ಏನಾಗ್ತದೆ. ಆದರೆ ಈಗ ತುರ್ತು ಮಾತ್ರ ಸಿದ್ದರಾಮಯ್ಯರು ಮೌನಿದ್ದರೂ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಘಟನಾವಳಿ ತೋರಿಸ್ಕೊಳ್ಳೋದ್ರಿಂದಾಗೆ ಇದು ಇವತ್ತಿನ ಬೆಳವಣಿಗೆ ಕರ್ನಾಟಕದ. ಮತ್ತು ನಾವು ನೋಡಿ ಏನಾಗ್ತದೆ. ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.